ಇನ್ನು ನಮ್ಮಲ್ಲಿ 140 ಮಂದಿ ಶಾಸಕರಿದ್ದಾರೆ. 20 ಸ್ಥಾನ ಖಾಲಿ ಇತ್ತು ಮಂತ್ರಿಗಳನ್ನು ಮಾಡೋಕ್ಕೆ. ಎಲ್ರಿಗೂ ನ್ಯಾಯ ಅನ್ನುವಂಥದ್ದು ಕಷ್ಟ. ಆದರೂ ಹೈಕಮಾಂಡ್ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ ಅಂತಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಸಹಜವಾಗಿ 140 ಜನ ಇದ್ದಾಗ 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಬಹುಶಃ ಕಷ್ಟ ಆಗ್ತದೆ. ನಾವು ದಿನ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ, ಎಲ್ಲನೂ ಆಗುತ್ತಾ? ಆದರೂ ಕೂಡ ಏನೋ ಒಂದು ನಂಬಿಕೆಯಿಂದ ಹೋಗ್ತೀವಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಅವ್ರು ನಡೆದು ಬಂದಿದ್ದು ಹಾದಿನಲ್ಲಿ ಸಾಕಷ್ಟು ಬಾರಿ ಅವರಿಗೂ ಆಗಿರಲಿಲ್ಲ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ವೀರೇಂದ್ರ ಪಾಟೀಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರಿಗೂ ಹೊರಗಿಟ್ಟಿದ್ರು. ಇವೆಲ್ಲ ಸಹಜ. ಆದ್ದರಿಂದ ಇದ್ರ ಬಗ್ಗೆ ಆಗಲೇ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಮನವೊಲಿಸುವ ಪ್ರಯತ್ನ ನಡೆದಿದೆ. ಮತ್ತು ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು, ಪಕ್ಷದ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ. ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರ ಜೊತೆಗೆ ನಾವು ಮಾತಾಡ್ತೀವಿ. ಜೊತೆಗೆ ಹೈಕಮಾಂಡ್ ಕೂಡ ಪ್ರಯತ್ನ ಪಡ್ತಾ ಇದೆ. ಇದು ನೂತನ ಸಚಿವ ನರೇಂದ್ರ ಸ್ವಾಮಿ ಅವರ ಹೇಳಿಕೆ. ನಾವೆಲ್ಲರ ಜೊತೆ ಮಾತಾಡಿ ಸ್ಥಿತಿಗತಿಗಳನ್ನು ಸರಿ ಮಾಡ್ತೀವಿ ಅಂತಾರೆ ನರೇಂದ್ರ ಸ್ವಾಮಿ. ನಿರೀಕ್ಷೆನೂ ಇಲ್ಲ. ಪಕ್ಷ ಏನು ಜವಾಬ್ದಾರಿ ನೀಡಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು NSYಯಿಂದ ಬೆಳೆದಿರೋದ್ರಿಂದ ಪಕ್ಷದ ಎಲ್ಲ ವಿಚಾರಗಳು ನಮಗೆ ಆಳವಾಗಿ ಅರ್ಥ ಆಗಿರೋದ್ರಿಂದ ಈ ಎಲ್ಲ ವಿಚಾರವೂ ಕೂಡ ನಾವೇನು ಎಲ್ಲೂ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸರ್. ಇದು ನಿಮಗೆ ನಿರೀಕ್ಷೆ ಮಾಡಿದ್ರೆ ಅಥವಾ ಬಯಸದೇ ಬಂದ ಭಾಗ್ಯ? ನೀವೇ ಮಾಧ್ಯಮದ ಸ್ನೇಹಿತರು ಹೇಳಿ. 83ನಲ್ಲಿ ನಾನು NSY 1983, ಆಮೇಲೆ ಯೂತ್ ಕಾಂಗ್ರೆಸ್ 94ರಲ್ಲಿ ಟಿಕೆಟ್ ಕೊಡಲಿಲ್ಲ, 99ನಲ್ಲಿ ಕೊಟ್ಟರು. ಅಫಿಷಿಯಲ್ ಕ್ಯಾಂಡಿಡೇಟ್ ಬೇರೆ ಆಗಿಬಿಡ್ತು. 2004ಗೂ ಮೊದಲೇ ಒಂದು ಆಕ್ಸಿಡೆಂಟಲ್ಲಿ DK ಅವರು ನಾನು ಹೋಗ್ಬೇಕಾದ್ರೆ ಸತ್ತು ಬದುಕಿದ್ದು. ನಾನು 2004 ಎಲೆಕ್ಷನ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 2008ಅಲ್ಲಿ ಗೆದ್ದೆ, 2013ನಲ್ಲಿ ಗೆದ್ದೆ, ಈಗ ಗೆದ್ದಿದ್ದೀನಿ. ಹಾಗಿದ್ಮೇಲೆ ನನ್ನ ಪಯಣ, ನನ್ನ ಹೋರಾಟ, ಸಂಘಟನೆ, ಅದು ನಾನಿರೋ ಜಿಲ್ಲೆ ಯಾವುದು ಅಂದರೆ ಮಂಡ್ಯ. ಆ ಮಂಡ್ಯದ ಒಂದು ಮೀಸಲು ಕ್ಷೇತ್ರದ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ನ ಹಿಡಿದಿಟ್ಕೊಂಡು ಯಾರು ಇರಲಿ ಇಲ್ಲದೆ ಇರಲಿ ಕಾಂಗ್ರೆಸ್ಸನ್ನು ನನ್ನಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಸುತ್ತಿರೋ ನಾನು ಪಕ್ಷದ ವಿಚಾರವಾಗಿ ಹಲವಾರು ಚುನಾವಣೆಗಳನ್ನು ರಾಷ್ಟ್ರವ್ಯಾಪಿ ಪಕ್ಷದ ಪರವಾಗಿ ನಾವು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೆಯದಾಗಲಿ ಅಥವಾ ಆಗದೇ ಇರಲಿ ಯಾವತ್ತೂ ಅಪಸ್ವರವನ್ನು ನಾವು ಎತ್ತಿಲ್ಲ.